ಆಯಿತು. ಹೋಲ್ ಆಫ್ ದ ಟೀಮ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ವೆರಿ ಬೆಸ್ಟ್. ಎಮೋಷನಲ್ ಆಗಿದ್ದೀರಾ? ಸ್ವಲ್ಪ ಅನಿಸ್ತು. ಚೆನ್ನಾಗಿದೆ ಸ್ಟೋರಿ. ಓವರಾಲ್ ಸ್ಟೋರಿ ಮ್ಯಾಮ್, ಸ್ಟೋರಿ ಬಗ್ಗೆ ಹೇಳಿದ್ರೆ ಇಲ್ಲ, ಸ್ಟೋರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಮೆಸೇಜ್ ಇದೆ, ಒಂದು ಎಮೋಷನ್ ಇದೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಐ ಜಸ್ಟ್ ವಿಶ್ ಗುಡ್ ಲಕ್. ಅದು ಯಾವ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗಿದೆ? ಹೀರೋ ಎಂದು ಅವ್ರು ಹೇಗೆ ಇದು ಮಾಡಿದ್ದಾರೆ ಅದಕ್ಕೆ. ಹೀರೋನು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಲಾಟ್ ಆಫ್ ಕ್ಯಾರೆಕ್ಟರ್ಸ್ ಎಲ್ಲ ಎಲ್ಲರೂ ಅವ್ರವ್ರ ಕ್ಯಾರೆಕ್ಟರ್ ಅವ್ರವ್ರು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಹೀರೋ ಬಟ್ ಐ ಥಿಂಕ್ ಯು ಶುಡ್ ಆಲ್ ವಾಚ್ ದ ಮೂವಿ. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಎಂಟೈರ್ ಮೂವಿ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಇಟ್ ಈಸ್ ಪ್ಯಾಕೇಜ್ ಆಫ್ ಎವ್ರಿಥಿಂಗ್. ದೆರ್ ಈಸ್ so much of fun and at the same time very emotional ending ಇದೆ. You must watch. ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಹೀರೋಯಿನ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೀರೋ ಕೂಡ ಅಷ್ಟೇ ಚೆನ್ನಾಗಿದ್ದಾರೆ. ಇದಕ್ಕೆ ನ್ಯಾಷನಲ್ ಅವಾರ್ಡ್ ಖಂಡಿತ ಸಿಗುತ್ತೆ. ಶಾಕ್ ಆಗಿ ಬರುತ್ತೆ. ಎಲ್ಲರದ್ದು ಡಿಫ್ರೆಂಟ್ ಕ್ಯಾರೆಕ್ಟರ್ಸು ತುಂಬ ಜನ ಇದ್ದಾರೆ. ಆದರೆ ತುಂಬ ಜನದ ಎಕ್ಸ್ಪ್ರೆಷನ್ಸು, ಅವ್ರ ಕ್ಯಾರೆಕ್ಟರ್ಸು ಎಲ್ಲ ಒಂಥರ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಒಳ್ಳೆಯದಾಗಲಿ, ಫಿಲಮ್ಗೆ ಸಕ್ಸಸ್ ಆಗಲಿ. ಆಲ್ ದ ಬೆಸ್ಟ್. ಏನಿಲ್ಲ, ಒಂದು ಮೇಲ್ ಡಾಮಿನೆಂಟ್ ಸೊಸೈಟಿಲಿ ಒಂದು ಹೆಂಗಸು ಏನೆಲ್ಲ ಪ್ರಾಬ್ಲಮ್ ಅನುಭವಿಸ್ಬೇಕಾಗತ್ತೆ, ಹೌ ಟು ಓವರ್ಕಮ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್, ವೆರಿ ಗುಡ್ ಎಕ್ಸಾಂಪಲ್, ವೆರಿ ಗುಡ್ ಮೂವಿ. ಸೆಕೆಂಡ್ ಹಾಫ್ ಇಸ್ ರಿಯಲಿ ಗುಡ್.